ಮುರಾರ್ಜಿ ಹಾಗೂ ಆದರ್ಶ ಪರೀಕ್ಷೆಗೆ ಬರ್ತಕ್ಕಂಥ ಕನ್ನಡ ಬಿರುದು ಅವರ ಒಂದು ಬಿರುದು ಅಂಕಿತಗಳನ್ನು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ವೆರಿ ಯೂಸ್ಫುಲ್ ನಿಡುವೆ ಇದಾಗಿದೆ. ಯಾಕಂದರೆ ಕವಿಗಳ ಹೆಸರನ್ನು ಕೊಟ್ಟು ಅವರೊಂದು ಬಿರುದನ್ನು ತಿಳಿಸ್ರಿ ಅಂಥೇಳಿ ಕೇಳಬಹುದು. ಅದಕ್ಕೆ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ. ಕನ್ನಡ ಬಿರುದು ಮತ್ತು ಬಿರುದಾಂಕಿತಗಳನ್ನು ನಾನಿವತ್ತು ತಿಳಿಸ್ತಾ ಇದ್ದೀನಿ. ರಸಋಷಿ ಅಂತ ಯಾರನ್ನು ಕರೆಯುತ್ತಾರೆ? ಅದರ ಉತ್ತರ ಕುವೆಂಪು. ಹಾಗೆ ನಾಡೋಜ ಅಂತ ಹೇಳಿ ಪಂಪನನ್ನು ಕರೀತಾರೆ. ಕರ್ನಾಟಕದ ಗಾಂಧಿಯನ್ನು ಹರ್ಡೇಕರ್ ಮಂಜಪ್ಪರನ್ನು ಕರೀತಾರೆ. ಕರ್ನಾಟಕದ ಉಕ್ಕಿನ ಮನುಷ್ಯ ಅಂಥೇಳಿ ಹಳ್ಳಿಕೇರಿ ಗುದ್ದೆಪ್ಪ ಅಂಥೇಳಿ ಕರೀತಾರೆ. ಹಾಗೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಯಲಹಂಕದ ನಾಡಪ್ರಭು ಕೆಂಪೇಗೌಡರನ್ನು ಕರೆಯುತ್ತಾರೆ. ವರ ಕವಿ ಅಂಥೇಳಿ ದ ರಾ ಬೇಂದ್ರೆಯವರನ್ನು ಕರೀತಾರೆ. ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಎರಡನೇ ಒಂದು ಕವಿ ಕೂಡ ಆಗಿದ್ದಾರೆ. ಹಾಗೆ ಮೊದಲ ಕವಿ ಯಾರಂದರೆ ಅದು ಕುವೆಂಪು ಅವರು, ನೆನಪಿಟ್ಕೊಳ್ರಿ. ಮೊದಲ ಕವಿ ಕುವೆಂಪು, ಹಾಗೆ ಎರಡನೇದವರು ದ ರಾ ಬೇಂದ್ರೆ. ಇದು ಕೆಂಪೇಗೌಡರನ್ನು ಬೆಂಗಳೂರದ ನಿರ್ಮಾಪಕರು ಅಂತ ಕೂಡ ಕರೀತಾರೆ. ಕುಂದರ ನಾಡಿನ ಕಂದ ಅಂಥೇಳಿ ಬಸವರಾಜ್ ಕಟ್ಟಿಮನಿಯವರನ್ನು ಕರೀತಾರೆ. ಹಾಗೆ ಪ್ರೇಮ ಕವಿ ಅಂಥೇಳಿ KS ನರಸಿಂಹಸ್ವಾಮಿಯವರನ್ನು ಕರೀತಾರೆ. ಚಲಿಸುವ ವಿಶ್ವಕೋಶ ಅಂಥೇಳಿ ಶಿವರಾಮ್ ಕಾರಂತವರು. ಇವರು ಮೂರನೇ ಒಂದು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. ಇನ್ನು ಚಲಿಸುವ ನಿಘಂಟ ಅಂಥೇಳಿ DL ನರಸಿಂಹಾಚಾರ್ಯರನ್ನು ಕರೀತಾರೆ. ಹಾಗೆ ದಲಿತ ಕವಿ ಅಂಥೇಳಿ ಸಿದ್ಧಲಿಂಗ ಅವರನ್ನು ಕರೀತಾರೆ. ಹಾಗೆ ಅಭಿನವ ಭೋಜರಾಜ ಅಂಥೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಕರೀತಾರೆ. ಪ್ರಾಕ್ತನ ವಿಮರ್ಶಕ ವೀಕ್ಷಣಕ ಅಂಥೇಳಿ R ನರಸಿಂಹಾಚಾರ್ಯರನ್ನು ಕರೀತಾರೆ. ವರನಟ ಅಂಥೇಳಿ ರಾಜ್ಕುಮಾರ್ ಅವರನ್ನು ಕರೀತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವುಗಳನ್ನು ನೋಟ್ ಮಾಡಿಕೊಂಡು ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಪ್ರಶ್ನೆ ಅಥವಾ ಯಾವ ಬಿರುದಾಂಕಿತ ಕೇಳ್ತಾರಂತೆ ಹೇಳೋಕ್ಕಾಗಲ್ಲ. ಅದಕ್ಕೆ ಇವುಗಳನ್ನು ಎಲ್ಲ ಕೂಡ ಒಂದು ಸಲ ನೋಟ್ ಮಾಡ್ಕೊಳ್ಳಿ. ದಾನ ಚಿಂತಾಮಣಿ ಅಂತೇಳಿ ಅತ್ತಿ ಮಬ್ಬೆ ಅವರನ್ನು ಕರೀತಾರೆ. ಹಾಗೆ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯ್ ಅವರನ್ನು ಕರೀತಾರೆ. ಇನ್ನು ಕನ್ನಡದ ಶೇಕ್ಸ್ಪಿಯರ್ ಅಂಥೇಳಿ ಕಂದಗಲ್ ಹನುಮಂತರಾಯ್ ಅವರನ್ನು ಕರೀತಾರೆ. ಇನ್ನು ಕನ್ನಡದ ಕೋಗಿಲೆ P ಕಾಳಿಂಗರಾವ್ ಅವರನ್ನು ಕರೀತಾರೆ. ಮುಂದೆ ಹೋಗೋಣ. ಕನ್ನಡದ ವರ್ಡ್ಸ್ವರ್ತ್ ಅಂತೇಳಿ ಕುವೆಂಪು ಅವರನ್ನು ಕರೀತಾರೆ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂಥೇಳಿ. ಹಾಗೆ ಇವರ ಒಂದು ಜಿಲ್ಲೆ ಕೂಡ ಶಿವಮೊಗ್ಗ ಆಗಿದೆ. ಹಾಗೆ ಇವರು ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಕೂಡ. ಹಾಗೆ ಕರ್ನಾಟಕ ರತ್ನ ಕೂಡ ಮೊದಲ ಪ್ರಶಸ್ತಿ ಪಡಿತಾರೆ. ಇನ್ನು ಕಾದಂಬರಿ ಸಾರ್ವಭೌಮ ಅಂಥೇಳಿ ಅನಕೃ ಅವರನ್ನು ಕರೀತಾರೆ. ಇನ್ನು ಕರ್ನಾಟಕದ ಪ್ರಹಸನ ಸಿಂಹ ಅಂಥೇಳಿ TP ಕೈಲಾಸಂ ಅವರನ್ನು ಕರೀತಾರೆ. ಹಾಗೆ ಕರ್ನಾಟಕದ ಕೇಸರಿ ಅಂಥೇಳಿ ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಕರೀತಾರೆ. ಹಾಗೆ ಸಂಗೀತದ ಗಂಗಾದೇವಿ ಅಂಥೇಳಿ ಗಂಗೂಬಾಯಿ ಹಾನ್ಗಲ್ ಅವರನ್ನು ಕರೀತಾರೆ. ಇವುಗಳನ್ನೆಲ್ಲ ನೋಟ್ ಮಾಡಿಕೊಳ್ಳ್ರಿ. ಹಾಗೆ ನಾಟಕ ರತ್ನ ಹೇಳಿ ಗುಬ್ಬಿ ವೀರಣ್ಣವರನ್ನು ಕರೀತಾರೆ. ಚುಟುಕು ಬ್ರಹ್ಮ ಅಂಥೇಳಿ ದಿನಕರ್ ದೇಸಾಯಿ ಅವರನ್ನು ಕರೀತಾರೆ. ಅಭಿನವ ಪಂಪ ಅಂಥೇಳಿ ನಾಗಚಂದ್ರರವರನ್ನು ಕರೀತಾರೆ. ಕರ್ನಾಟಕದ ಸಂಗೀತ ಪಿತಾಮಹ ಅಂಥೇಳಿ ಪುರಂದರ ದಾಸರನ್ನು ಕರೀತಾರೆ. ಹಾಗೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅವರನ್ನು ಬಸವಣ್ಣ ಅವರನ್ನು ಕರೀತಾರೆ. ಇವರು ವಿಜಯಪುರದ ಜಿಲ್ಲೆಯವರಾಗಿದ್ದಾರೆ. ಹಾಗೆ ಇವರ ವಚನಗಳನ್ನು ತುಂಬ ವಚನಗಳನ್ನು ರಚಿಸಿದನು. ಕಾವ್ಯಕ್ಕೆ ಕೈಲಾಸ ಅಂಥೇಳಿ ಹೇಳಿದವರು. ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಹಾಗೆ ಅಭಿನವ ಕಾಳಿದಾಸ ಅಂಥೇಳಿ ಬಸವಪ್ಪ ಶಾಸ್ತ್ರಿ ಅವರನ್ನು ಕರೀತಾರೆ. ಕನ್ನಡದ ಆಸ್ತಿ ಮಾಸ್ತಿ ವೆಂಕಟರಾಯ್ ಅಯ್ಯಂಗಾರ್ ಅಂತ ಕರಿತೇವೆ. ಕನ್ನಡದ ದಾಸಯ್ಯ ಶಾಂತಕವಿ. ಕನ್ನಡದ ಕಾದಂಬರಿ ಪಿತಾಮಹ ಗಳಗನಾಥ ಅವರನ್ನು ಕರಿತೇವೆ.
ತ್ರಿಪದಿಗಳ ಚಕ್ರವರ್ತಿ ಸರ್ವಜ್ಞ ಅಂತೇಳಿ ಕರಿತೀವಿ. ಇನ್ನು ಸ್ವಂತ ಕವಿ ಪುತಿನವರನ್ನು ಕರಿತೇವೆ. ಷಟ್ಪದಿಗಳ ಬ್ರಹ್ಮ ಯಾರು ಅಂದರೆ ಅದು ರಾಘವಾಂಕರು. ಸಾವಿರ ಹಾಡುಗಳ ಸರ್ದಾರ ಅವರ ಬಾಳಪ್ಪ ಹುಕ್ಕೇರಿ ಅವರನ್ನು ಕರಿತೇವೆ. ಕನ್ನಡದ ನಾಡೋಜ ಯಾರು ಅಂದರೆ ಮುಳ್ಳಯ್ಯ ತಿಪ್ಪಯ್ಯ ಅವರು. ಸಣ್ಣ ಕಥೆಗಳ ಪಿತಾಮಹ ಅಂಥೇಳಿ ಮಾಸ್ತಿ ವೆಂಕಟರಾಯ ಅಯ್ಯಂಗಾರ್ ಅವರಿಗೆ ಇನ್ನೊಂದು ಬಿರುದಿದೆ, ಅದು ಕನ್ನಡದ ಆಸ್ತಿ ಅಂತ ಹೇಳಿ ಕೂಡ ಕರಿತೀವಿ. ಇನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ? BL ರೈಸ್ ಅವರನ್ನು ಕರಿತೀವಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು ಲಭ್ಯ, ತಾವು ಹೋಗಿ ವೀಕ್ಷಿಸಿ. ಈ ಒಂದು ವಿಡಿಯೋಯ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೇನೆ. ಇವುಗಳನ್ನೆಲ್ಲ ಒಂದು ಸರಿ ನೋಡ್ಕೊಂಬಿಡ್ರಿ. ನಿಮ್ಮ ಎಕ್ಸಾಮ್ಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿರುವೆ. ಇನ್ನು ಹರಿದಾಸ ಪಿತಾಮಹ ಅಂತೇಳಿ ಶ್ರೀಪಾದಯ್ಯವರನ್ನು ಕರೀತಾರೆ. ಇನ್ನು ಅಭಿನವ ಸರ್ವಜ್ಞ ಅಂತೇಳಿ ಉತ್ತುಂಗಿ ಚೆನ್ನಪ್ಪ ಅವರನ್ನು ಕರೀತಾರೆ. ಇನ್ನು ವಚನಗಳ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂದರೆ ಫಗು ಹಲ್ಕಟ್ಟಿ ಅವರನ್ನು ಕರೀತಾರೆ. ಇನ್ನು ಕವಿ ಚಕ್ರವರ್ತಿ ಅಂತೇಳಿ ರನ್ನರನ್ನು ಕರೀತಾರೆ. ಹಾಗೆ ಆದಿಕವಿ ಯಾರು ಅಥವಾ ಮೊದಲ ಕನ್ನಡ ಕವಿ ಅಂತೇಳಿ ಪಂಪರನ್ನು ಕರೀತಾರೆ. ನೆನ್ಪಿಟ್ಕೊಳ್ಳಿ. ಶಕ್ತಿ ಕವಿ ಅಂತೇಳಿ ರನ್ನರನ್ನು ಇನ್ನೊಂದು ಕವಿ ಚಕ್ರವರ್ತಿ ಕೂಡ ಅಂತೇಳಿ ಕರೀತಾರೆ. ಉಭಯ ಚಕ್ರವರ್ತಿ ಅಂಥೇಳಿ ಪೊನ್ನರನ್ನು ಕರೀತಾರೆ. ರಗಳೆಗಳ ಕವಿ ಹರಿಹರ. ನೆನ್ಪಿಟ್ಕೊಳ್ಳಿ, ರಗಳೆಗಳ ಕವಿ ಹರಿಹರ. ಹಾಗೆ ಷಟ್ಪದಿಗಳ ಬ್ರಹ್ಮ ಅಂಥೇಳಿ ರಾಘವಾಂಕರನ್ನು ಕರೀತಾರೆ. ಮುಂದೆ ಹೋಗೋಣ. ಕನ್ನಡದ ಕಣ್ವ BM ಶ್ರೀ ಅವರನ್ನು ಕರೀತಾರೆ. ಹಾಗೆ ಕನ್ನಡದ ಸೇನಾನಿ ಅಂತೇಳಿ ಕರೀತಾರೆ, ಅವರು AR ಕೃಷ್ಣ ಶಾಸ್ತ್ರಿ ಅಂತೇಳಿ. ಆತ್ಮೀಯ ವೀಕ್ಷಕರೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡ್ರಿ. ಹಾಗೆ ಇನ್ನೂ ಸಾಕಷ್ಟು ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಇವೆ, ಅವುಗಳನ್ನೆಲ್ಲ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ